गुलबर्गा सिटी के एसपी श्री अदरू श्रीनिवासुलु जी ने आज एक प्रेस मीट की, जिसमें उन्होंने मीडिया से बात करते हुए पिछले साल जो जेवरात चोरी हुए थे वाड़ी के बियाबानी एरिया से, उस केस को आखिरकार पुलिस की टीम ने सॉल्व कर दिया है। जी हाँ, जिन जिन पुलिस डिपार्टमेंट के ऑफिशियल्स की टीम ने इस केस को सॉल्व कर दिया है, उस बारे में एसपी साहब ने बात की। साथ ही साथ उनकी तारीफ करते हुए और भी काफी सारी बातें एसपी अदरू श्रीनिवासुलु जी ने कही हैं। ये केस पिछले साल का वाड़ी के बियाबानी एरिया का था। तकरीबन 13 लाख रुपए के जेवरात को रिकवरी कर लिया गया है। कुछ दिन पहले एक शख्स को शक की बुनियाद पे पकड़ लिया गया था वाड़ी स्टेशन से। और अदरू श्रीनिवासुलु जी ने ये भी बताया कि ये जुमला टोटल 3 केसेस में शामिल था। टोटल उसने जेवरात को ही यानी कि ज्वेलरीज को ही चोरी किया था और साथ ही साथ ये जफराबाद विलेज का रहने वाला था। और इस चोर का नाम चांद पाशा सन ऑफ बाबू मियाँ, जिसकी उम्र 25 साल है, एसपी साहब ने ये भी बताया। और भी काफी सारे केसेस में ये इन्वॉल्व था, तो इसे अब अरेस्ट कर लिया गया है। आइए देखते हैं एसपी अदरू श्रीनिवासुलु जी ने इस प्रेस मीट में क्या क्या बातें की है। आइए देखते हैं और सुनते हैं। This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuro Psychiatry Hospital. ತಿರುಮಲೇಶ್ ಮತ್ತು PSI ತನಿಖೆ ದಿವ್ಯಾ ಮಹಾದೇವ್ ಮತ್ತು ಅವರ ಟೀಮಲ್ಲಿ ಇರುವಂತಹ ASI ರವರಾದ ಶ್ರೀ ಶರಣಪ್ಪ ಮತ್ತು ಶ್ರೀಲಾಲ್ ಅಹಮದ್, HC ರವರಾದ ಶೇಖ್ ಮಹಬೂಬ್, ಲಕ್ಷ್ಮಣ್, ಆನಂದ್, ಚಂದ್ರಶೇಖರ್, CDR ಸೆಕ್ಷನ್ ಬಲರಾಮ್ ಮತ್ತು PC ಆಗಿರುವಂತಹ ವೀರಭದ್ರ, ರವೀಂದ್ರ, ಆರಿಫ್, ಭೀಮಣ್ಣ, ದತ್ತು, ಶ್ರೀ ಹುಸೇನ್ ಪಾಷಾ, ಶ್ರೀ ಸಿದ್ದು ರೆಡ್ಡಿ ಇವರೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಿ ಇದರಲ್ಲಿ ಪತ್ತೆ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಅದೇ ತರಹ ಸೂಪರ್ವಿಷನ್ ಈ ಕೇಸು ಸೂಪರ್ವೈಸ್ ಮಾಡಿರುವಂತಹ ನಮ್ಮ ಅಡಿಷನಲ್ ಶ್ರೀನಿಧಿ ಅವರಿಗೆ ಮತ್ತು ನಗೇಶ್ ಐತಾಲ್ ಅವರಿಗೆ ಮತ್ತು DSP ಶಾಬಾದ್ ಅವರು, ಶ್ರೀಮಂತ ಹೊಸಮನಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಬಿಯಾಬಾನಿ ಏರಿಯಾದಲ್ಲಿ ಕಳೆದ ವರ್ಷ ಜಾನ್ವರಿ ತಿಂಗಳಲ್ಲಿ ಫಿರ್ಯಾದಿದಾರರು ಮನೆ ಬಾಗಿಲು ಹಾಕೊಂಡು ಹೋಗಿದ ಮೇಲೆ ಮನೆ ಬಾಗಿಲು ಕೀಲಿ ಮುರಿದು ಅಲ್ಮರಲ್ಲಿ ಇಟ್ಟಿರುವಂತಹ 70 ಗ್ರಾಂ ಬಂಗಾರವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುತ್ತಾರೆ. ಈ ಸಂಬಂಧಪಟ್ಟ ದೂರು ವಾಡಿ ಪೊಲೀಸ್ ಸ್ಟೇಷನ್ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. ಈ ಸಂಬಂಧ ಅದು ಒಂದೇ ಕೇಸ್ ಅಂತಲ್ಲ, ವಿವಿಧ ಕಳ್ಳತನ ಪ್ರಕರಣ ಕೇಸಲ್ಲಿ ಒಂದು ಇವರು ಒಂದು ತಂಡವನ್ನು ಎಸ್ಪೆಷಲಿ CPI ಮತ್ತು PSI ತಿರುಮಲೇಶ್, CPI ಚಂದ್ರಶೇಖರ್ ಮತ್ತು ದಿವ್ಯಾ ಮಹಾದೇವ್ PSI ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ನಮ್ಮ ಸೂಪರ್ವಿಷನ್ DSP ಶೀಲವಂತ್ ಅವರು ಮತ್ತು ಅಡಿಷನಲ್ SP ಶ್ರೀನಿಧಿ ಅವರು ಮತ್ತು ನಗೇಶ್ ಐತಾಲ್ ಅವರು ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವ್ರನ್ನ ಕಲರ್ ಹಿಡ್ಕೊಳ್ಳೋಕ್ಕೆ ನಾವು ತಂಡ ರಚನೆ ಮಾಡಿದ್ದೀವಿ. ಅವರೆಲ್ಲ ಈ ಕಲರ್ಗೋಸ್ಕರ ಸರ್ಚ್ ಮಾಡ್ತಾ ಸಂದರ್ಭದಲ್ಲಿ ಇವತ್ತು 4ನೇ ಜಾನ್ವರಿ 2024 ಬೆಳಗ್ಗೆ 5:30 ಸಮಯದಲ್ಲಿ ವಾಡಿ ಪಟ್ಟಣದ ರೈಲ್ವೆ ಸ್ಟೇಷನ್ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾರೆ. ಅವರನ್ನು ಹಿಡ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಇವರು ಕಳ್ಳರು ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಪ್ರಾಪರಾಗಿ ಎಂಕ್ವೈರಿ ಮಾಡಿದ ಮೇಲೆ ಇವರು ಅದೊಂದು ಈ ಹಿಂದೆ ವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 3 ಕಳ್ಳತನ ಪ್ರಕರಣಗಳಲ್ಲಿ ಇವರು ಆರೋಪಿಯಾಗಿರ್ತಾರೆ ಅಂತ ಕಂಡು ಬಂದಿರುತ್ತದೆ. ಅದರಲ್ಲಿ 2 ಕೇಸಸ್ಸು ಬಿಯಾಬಾನಿ ಏರಿಯಾದಲ್ಲಿ 2 ಕೇಸಸ್ಸು, ಇದು ಕೇಸಸ್ಸಲ್ಲಿ 70 ಗ್ರಾಮ್ಸು 130 ಗ್ರಾಮ್ಸು ಕಳ್ಳತನ ಆಗಿರುತ್ತದೆ. ಅದು ಬಿಟ್ಟು ವಾಡಿ ಸ್ಟೇಷನ್ ಲಿಮಿಟ್ಸ್ ಸೂಗೂರು ವಿಲೇಜಲ್ಲಿನೂ ಒಂದು 20 ಗ್ರಾಮ್ ಇದೇ ಥರ ಮನೆ ಕಳ್ಳತನ ಆಗಿ 20 ಗ್ರಾಮ್ ಹೋಗಿರುತ್ತದೆ. ಅದು ಬಿಟ್ಟು ಇನ್ನೊಂದು ಚಿತ್ತಾಪುರ್ ವೆಂಕಟೇಶ್ ನಗರ್ ಏರಿಯಾದಲ್ಲಿನೂ 45 ಗ್ರಾಮ್ಸ್ ಕಳ್ಳತನ ಆಗಿರುತ್ತದೆ. ಈ 4 ಪ್ರಕರಣದಲ್ಲಿ ಯಾರು ಆರೋಪಿ ಅವರ ಹೆಸರು ಚಾಂದ್ ಪಾಷಾ, ತಂದೆ ಬಾಬು ಮಿಯಾ ಅಂತ ಅಲಿಯಾಸ್ ಬಾಬು ಮೊಯ್ನುದ್ದೀನ್. ಇವರಿಗೆ 25 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ನೇಟಿವ್ ಬಂದು ಕೊಂಚಾರ್ ರೋಡ್ ವಾಡಿ, ಬಟ್ ಅವರು ಸದ್ಯಕ್ಕೆ ವಿಳಾಸ ಇರುವುದು KHP ಕ್ವಾರ್ಟರ್ಸ್ ಜಾಫ್ರಾಬಾದ್, ಕಲಬುರಗಿ ನಗರದಲ್ಲಿ ವಾಸ ಇರ್ತಾರೆ. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuro Psychiatry Hospital.